ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಅನೇಕ ಜನರು ಇದ್ದಕ್ಕಿದ್ದಂತೆ ಸುಮಾರು ಮುಂಜಾನೆ 3 ಗಂಟೆಗೆ ಎಚ್ಚರಗೊಳ್ಳುತ್ತಾರೆ. ಪ್ರತಿದಿನ ನಿಮಗೂ ಹೀಗೆ ಆಗುತ್ತಿದ್ದರೆ ಅದರ ಹಿಂದಿನ ಕಾರಣ ಏನು? ನೀವು ರಾತ್ರಿ 3 ಗಂಟೆಯಿಂದ 5 ಗಂಟೆಯ ನಡುವೆ ಇದ್ದಕ್ಕಿದ್ದಂತೆ ಎಚ್ಚರ ಆಗುತ್ತಿದ್ದರೆ ಏನಾದರೂ ದೈವಿಕ ಶಕ್ತಿ ನಮಗೆ ಸೂಚನೆಯನ್ನು ನೀಡುತ್ತಿದೆಯಾ? ಇಲ್ಲ ಇದರಿಂದ ಏನಾದರೂ ತೊಂದರೆಯ, ಇಲ್ಲವೇ ಮುಂಬರುವ ಒಳ್ಳೆಯ ಅಥವಾ ಕೆಟ್ಟ ಸಮಯದ ಸಂಕೇತವ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ದೈವಿಕ ಶಕ್ತಿಯು ನಮಗೆ ಕೆಲವೊಂದಿಷ್ಟು ಸಂದೇಶವನ್ನು ತಿಳಿಸಲು ಬಯಸುತ್ತದೆ. ನಿಮಗೆ ಏನನ್ನಾದರೂ ವಿವರಿಸಲು ಬಯಸುತ್ತದೆ. ನೀವು ಪ್ರತಿದಿನ ಮುಂಜಾನೆ 3 ಗಂಟೆಯ ಸುಮಾರಿಗೆ ಇದ್ದಕ್ಕಿದ್ದಂತೆ ಎಚ್ಚರಗೊಂಡರೆ ಸೃಷ್ಟಿ ಮತ್ತು ದೈವಿಕ ಶಕ್ತಿಯು ನೀವು ಎಚ್ಚರಗೊಳ್ಳುವಂತೆ ನಿಮಗೆ ನಿಮ್ಮ ನೆಚ್ಚಿನ ದೇವರು ನಿಮಗೆ ಕೆಲವೊಂದಿಷ್ಟು ಸಂದೇಶವನ್ನು ನೀಡುತ್ತಾನೆ. ನೀವು ಅಂದುಕೊಂಡಿರುವಂತಹ ಕೆಲಸವು ಆಗುವ ಸೂಚನೆಯಾಗಿರುತ್ತದೆ. ಹಾಗಾಗಿ ಮನೆಯ ದೇವರಿಗೆ ಪೂಜೆಯ ಮೂಲಕ ಸಂತುಷ್ಟಗೊಳಿಸಲು ದೇವರು ನಮಗೆ ಈ ಸೂಚನೆಯನ್ನು ನೀಡುತ್ತಾನೆ. ಮುಂಜಾನೆ 3 ರಿಂದ 5 ನಡುವಿನ ಸಮಯವನ್ನು ದೇವರ ಸಮಯ ಎಂದು ಹೇಳಲಾಗುತ್ತೆ. ಇದನ್ನು ಬ್ರಹ್ಮ ಮುಹೂರ್ತ ಇಲ್ಲವೇ ಬ್ರಾಹ್ಮಿ ಮುಹೂರ್ತ ಎಂದು ಕರೆಯಲಾಗುತ್ತೆ. ನೀವು ಪ್ರತಿದಿನ ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡಿರೆ ದೈವಿಕ ಶಕ್ತಿಯು ನೀವು ಈ ಸಮಯದಲ್ಲಿ ಎಚ್ಚರಗೊಳ್ಳಬೇಕೆಂದು ಬಯಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಎಚ್ಚರಗೊಂಡು ನಿಮ್ಮ ಮನೆಯ ದೇವರನ್ನು ಪೂಜಿಸಬೇಕು. ಈ ಸಮಯದಲ್ಲಿ ನಿಮ್ಮ ಮನೆಯ ದೇವರನ್ನು ಪೂಜಿಸುವುದರಿಂದ ನಿಮ್ಮ ಮನೆಯ ದೇವರಿಗೆ ನಿಮ್ಮ ಪೂಜೆಯು ನೇರವಾಗಿ ತಲುಪುತ್ತದೆ. ನಿಮ್ಮ ಕೆಲಸಗಳು ಈಡೇರುತ್ತವೆ. ನಿಮಗೆ ಒಳ್ಳೆಯ ಸಮಯ ಬಂದಿದೆ ಎನ್ನುವಂತಹ ಸೂಚನೆಯಾಗಿರುತ್ತೆ. ಹಾಗಾದರೆ ಬ್ರಾಹ್ಮಿ ಮುಹೂರ್ತ ಎಂದರೇನು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ಬ್ರಾಹ್ಮಿ ಮುಹೂರ್ತವು ರಾತ್ರಿಯ ಕೊನೆಯ ಪ್ರಹಾರದ 3ನೇ ಭಾಗವಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ನಿದ್ರೆಯನ್ನು ತ್ಯಜಿಸಲು ಇದು ಉತ್ತಮ ಸಮಯ ಎಂದು ಹೇಳಲಾಗುತ್ತೆ. ಬ್ರಹ್ಮ ಎಂದರೆ ಅಂತಿಮ, ಮುಹೂರ್ತ ಎಂದರೆ ಅನುಕೂಲಕರವಾದ ಸಮಯವಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತವನ್ನು ಅಮೃತ ವೇಳೆ ಎಂದು ಕರೆಯಲಾಗುತ್ತೆ. ಅಮೃತ ಎಂದರೆ ಜೀವಿಗೆ ಅಮರತ್ವವನ್ನು ನೀಡುವುದು ಎಂದು ಹೇಳಲಾಗುತ್ತೆ. ವೇಳೆ ಎಂದರೆ ಸಮಯ. ಅಮೃತ ವೇಳೆ ಎಂದರೆ ಚಿರಂಜೀವಿ ಅಥವಾ ಅಮರತ್ವವನ್ನು ನೀಡುವ ಸಮಯ ಎಂದು ಹೇಳಲಾಗುತ್ತೆ. ಅಮೃತ ವೇಳೆ ಎಂದರೆ ಭಗವಂತನೇ ತನ್ನ ಭಕ್ತರಿಗೆ ಅಮೃತವನ್ನು ನೀಡಲು ಬಯಸುವಂತಹ ಸಮಯ ಮತ್ತು ಆ ಅಮೃತವನ್ನು ಕುಡಿಯದವನು ಆನಂದವನ್ನು ಪಡೆಯಲಾರ ಎನ್ನುವಂತಹ ನಂಬಿಕೆಯೂ ಸಹ ನಮ್ಮಲ್ಲಿದೆ. ಅಮೃತ ವೇಳೆಯಲ್ಲಿ ಆಕಾಶದಲ್ಲಿ ಧನಾತ್ಮಕ ಕಂಪನಗಳು ಉಂಟಾಗುತ್ತವೆ, ಅತ್ಯಂತ ವೇಗವಾಗಿ ಹರಿಯುತ್ತವೆ. ಏಕೆಂದರೆ ಆ ಸಮಯದಲ್ಲಿ ನಕಾರಾತ್ಮಕ ಕಂಪನಗಳು ನಿದ್ರಿಸುತ್ತವೆ ಮತ್ತು ಧನಾತ್ಮಕ ಕಂಪನಗಳು ಎಚ್ಚರಗೊಂಡಿರುತ್ತವೆ. ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತವನ್ನು ಅತ್ಯಂತ ಶುಭ ಸಮಯ ಎಂದು ಹೇಳಲಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಧನಾತ್ಮಕ ಶಕ್ತಿಗಳ ಕಂಪನವೆಂದರೆ ದೇವರ ದೈವಿಕ ಶಕ್ತಿಗಳು ಸುತ್ತಮುತ್ತಲೂ ಚಲಿಸುತ್ತವೆ. ಆ ಸಮಯದಲ್ಲಿ ದೇವರನ್ನ ಜಪಿಸುತ್ತಾ ಧ್ಯಾನಿಸಿದರೆ ದೇವರ ಕೃಪೆ ನಮಗೆ ಸುಲಭವಾಗಿ ಸಿಗುತ್ತದೆ. ಈ ಕಾರಣಕ್ಕಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವರ ನಾಮಸ್ಮರಣೆಯನ್ನು ಮಾಡುವುದು, ಧ್ಯಾನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು, ದೇವರನ್ನ ಪೂಜಿಸುವುದು, ಹೀಗೆ ಮಾಡುವುದರಿಂದ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ಉಂಟಾಗುತ್ತದೆ. ನೀವು ಅಂದುಕೊಂಡಿರುವಂತಹ ಕೆಲಸವು ಸಿದ್ಧಿಯಾಗುತ್ತದೆ. ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಇದ್ದರೆ ಆ ದೇವರು ಈ ಸಮಯದಲ್ಲಿ ಅವುಗಳನ್ನು ನಿವಾರಣೆಯನ್ನು ಮಾಡುತ್ತಾನೆ. ಈ ಶಕ್ತಿಗಳು ಧನಾತ್ಮಕ ಕಂಪನಗಳಿಂದ ಕೂಡಿರುತ್ತವೆ. ಅದು ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ, ಸಂಪತ್ತನ್ನು ತುಂಬುತ್ತದೆ, ಭಕ್ತಿಯನ್ನು ಹೆಚ್ಚಿಸುತ್ತದೆ. ನೀವು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿದರೆ ನಿಮ್ಮ ದೇಹದಲ್ಲಿ ಅನೇಕ ಶಕ್ತಿಗಳು ನೆಲೆಗೊಳ್ಳುತ್ತವೆ. ಈ ಎಲ್ಲ ಸಂಕೇತಗಳು ದೈವಿಕ ಶಕ್ತಿಯಿಂದ ನೀಡಲಾಗಿರುತ್ತದೆ. ಈ ದೈವಿಕ ಶಕ್ತಿಗಳು ದೈವಿಕವಾಗಿರುತ್ತವೆ. ದೇವರು ತನ್ನ ಪ್ರಿಯ ಭಕ್ತರನ್ನ ಮತ್ತು ಆತ್ಮೀಯರನ್ನ ಬೆಳಗ್ಗೆ ಬೇಗ ಎಬ್ಬಿಸುತ್ತಾನೆ. ಕೆಲವರು ರಾತ್ರಿಡೀ ನಿದ್ರೆ ಮಾಡದೆ ಬೆಳಗಿನ ಜಾವ 4 ಗಂಟೆಗೆ ನಿದ್ರಿಸುವುದನ್ನು ನೀವು ನೋಡಿರುತ್ತೇವೆ. ನಾವು ಕೂಡ ನಿದ್ದೆಯನ್ನು ಮಾಡಿರುತ್ತೇವೆ. ಆದರೆ ಈ ಸಮಯದಲ್ಲಿ ನೀವು ಎಚ್ಚರಗೊಂಡರೆ ಮತ್ತೆ ಮಲಗಲು ಹೋಗದಿರಿ. ಆ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವುದರಿಂದ ನೀವು ದೇವರ ಪೂಜೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡರೆ ನಿಮ್ಮ ಎಲ್ಲ ಕೆಲಸಗಳು ಈಡೇರುತ್ತವೆ.
ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯವಾದಷ್ಟು ದೈವಿಕ ಶಕ್ತಿ, ಧ್ಯಾನ, ಪೂಜೆ ಹಾಗೂ ದೇವರ ಧ್ಯಾನದಲ್ಲಿ ಕೇಂದ್ರೀಕರಿಸುವುದು ತುಂಬ ಒಳ್ಳೆಯ ಫಲವನ್ನು ನೀಡುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವ ನಿಯಮಗಳು ಮತ್ತು ನಿಬಂಧನೆಗಳ ಪ್ರಕಾರ ದೈವಿಕ ಆಶೀರ್ವಾದವು ಯಾವಾಗಲೂ ಪಡೆದುಕೊಂಡಿರುತ್ತಾರೆ. ಈ ಸಮಯದಲ್ಲಿ ಏಳುವವರು ದೈವಿಕ ಶಕ್ತಿಯನ್ನು ಯಾವಾಗಲೂ ಪಡೆದುಕೊಂಡಿರುತ್ತಾರೆ ಎನ್ನುವಂತಹ ನಂಬಿಕೆ. ಏಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದರಿಂದ ದೈವಿಕ ಅನುಗ್ರಹವು ಶೀಘ್ರದಲ್ಲೇ ಸಿಗುತ್ತದೆ. ದೇವರು ಮುಂಜಾನೆ ಬ್ರಹ್ಮಾಂಡವನ್ನು ಸಂಚರಿಸುತ್ತಾನೆ. ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಇಡೀ ವಾತಾವರಣವು ಶಾಂತ ಮತ್ತು ಶುದ್ಧವಾಗಿರುತ್ತದೆ. ಈ ಸಮಯದಲ್ಲಿ ದೇವತೆಗಳು ಸುತ್ತಾಡುತ್ತಿರುತ್ತಾರೆ. ಸತ್ವಗುಣಗಳ ಪ್ರಾಧಾನ್ಯ ಹೆಚ್ಚಾಗಿರುತ್ತದೆ. ಹಾಗಾಗಿ ಪ್ರಮುಖ ದೇವಾಲಯಗಳ ಬಾಗಿಲು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ತೆರೆಯಲಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರನ್ನು ಪೂಜಿಸಲಾಗುತ್ತೆ. ಹಾಗಾಗಿ ನೀವು ನಿಮ್ಮ ಕೆಲಸವನ್ನು ಈಡೇರಿಸಿಕೊಳ್ಳಲು ಬಯಸಿದರೆ, ನಿಮ್ಮ ಜೀವನ ಸಾರ್ಥಕಗೊಳಿಸಬೇಕಾದರೆ, ನಿಮ್ಮ ದೈವಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕಾದರೆ, ನೀವು ಅಂದುಕೊಂಡಿರುವಂತಹ ಕೆಲಸ ಈಡೇರಬೇಕಾದಲ್ಲಿ, ನಿಮ್ಮ ಆರ್ಥಿಕ ಅಭಿವೃದ್ಧಿಯಾಗಬೇಕಾದಲ್ಲಿ, ನಿಮ್ಮ ಮನೆ ಮತ್ತು ನಿಮ್ಮ ಮನೆಯವರು ಆರೋಗ್ಯವಂತರಾಗಿರಬೇಕೆಂದಾದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡುವುದರಿಂದ ಇಷ್ಟೆಲ್ಲ ಲಾಭಗಳನ್ನು ನೀವು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.